ಪಂಚಗ್ರಾಮಗಳ ಎಲ್ಲ ಪ್ರತಿನಿಧಿಗಳೇ ಮಾತಾಡುತ್ತಾರೆ. ತಮ್ಮೆಲ್ಲರೂ ಹೊಂದಿಸಿಕೊಂಡು ರೈತರಿಗೆ ಅನುಕೂಲಕರ ಆದಂತ ಒಂದು ಯೋಜನೆಯನ್ನ ಸರ್ಕಾರ ರೂಪಿಸಿದಾಗ ಬಹುಶಃ ಈ ನನ್ನ ತಿಳುವಳಿಕೆ ಪ್ರಕಾರ ಕಳೆದ 3-4 ವರ್ಷಗಳಿಂದ 400 ಕೋಟಿಗೂ ಮಿಕ್ಕಿ ರೂಪಾಯಿಯನ್ನ ಜಿಲ್ಲೆಯಲ್ಲಿ ಬಹುಶಃ ಯಾರು ಫಲಾನುಭವಿಗಳಿದ್ದಾರೆ, ಏನು ರೈತರಿದ್ದಾರೆ, ಅಚ್ಚುಕಟ್ಟು ಪ್ರದೇಶದ ಏನು ಕಟ್ಟಿನ ಅಚ್ಚುಕಟ್ಟು ಪ್ರದೇಶದ ರೈತರಿದ್ದಾರೆ, ಅವರ ಗಮನಕ್ಕೆ ತಾರದೆ ಬಹುಶಃ ಅವರನ್ನ ಯೋಜನೆಯ ಏನು ಫಲಾನುಭವಿಗಳಿಗೆ ಯಾವ ವಿಚಾರಗಳನ್ನು ತಿಳಿಸಿದೆ. ಬಹುಶಃ ಇದರ ಫಲಾನುಭವಿಗಳು 100ಕ್ಕೆ 100 ನಾನು ಹೇಳ್ತೇನೆ, ದೇವರ ಹತ್ರ ಪ್ರಮಾಣ ಮಾಡಿ ಹೇಳ್ತೇನೆ, ಇದು ರೈತರ ಯಾವುದೇ ರೈತ ಇದರ ಫಲಾನುಭವಿ ಅಲ್ಲ ಇಡೀ ಜಿಲ್ಲೆಯಲ್ಲಿ. ಬಹುಶಃ ಇದರ ಫಲಾನುಭವಿಗಳು ಕೆಲವೊಂದು ಚುನಾಯಿತ ಪ್ರತಿನಿಧಿಗಳು ಅಂತ ಹೇಳಲಿಕ್ಕೆ ಎಲ್ಲರೂ ಅಂತ ಹೇಳುವುದಿಲ್ಲ, ಕೆಲವೊಂದು ಚುನಾಯಿತ ಪ್ರತಿನಿಧಿಗಳು. ಈಗಾಗಲೇ ನಾವು ಸ್ಪಷ್ಟಪಡಿಸಿರುವಂತೆ ಏನು 72 ಕೋಟಿ ರೂಪಾಯಿ ಏನು ಯೋಜನೆ 23ನೇ ಇಸ್ವಿಯಲ್ಲಿ ಆರಂಭ ಆಯಿತು. ಬಹುಶಃ ಈಗಾಗಲೇ ನಾವು ತಿಳಿಸಿರುವಂತೆ ಅದು ರೈತ ಪರವಾಗಿ ಖಂಡಿತವಾಗಿ ನಡೀತಾ ಇಲ್ಲ. ವಿಶೇಷವಾಗಿ ಆ ಹಳಗೇರಿ ಏನು ಕಿಂಡಿ ಅಣೆಕಟ್ಟಿದೆ ಅದರ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡ್ತದೆ ಅದು. ಯಾಕಂದರೆ ಈ ಅಚ್ಚುಕಟ್ಟು ಪ್ರದೇಶದಿಂದ ಇನ್ನೊಂದು ಹೊಸ ಅಚ್ಚುಕಟ್ಟು ಪ್ರದೇಶವನ್ನು ಕಾಲ್ತೋಡು ಮತ್ತು ಹೆರೇಂಜಲಿನ ಪೂರ್ವ ಭಾಗದಲ್ಲಿ ಮಾಡಿದ್ದಾರೆ. ಬಹುಶಃ ಈ ನೀರನ್ನು ಡಿಸೆಂಬರ್ 15ರಿಂದ ಫೆಬ್ರವರಿ ಕೊನೆ ತನಕ ಎತ್ತಬೇಕು ಅಂಥೇಳಿ ಸುಮಾರು 500 HP ಪಂಪ್ಗಳಿಂದ ಹೆಚ್ಚುವಂಥ ಒಂದು ವ್ಯವಸ್ಥೆ ಇದೆ. ಬಹುಶಃ ಇದರಿಂದ ಆಸುಪಾಸು ಇರುವಂತಹ ಏನು ಸರ್ಕಾರದ ನಡವಳಿ, ಕರ್ನಾಟಕ ಸರ್ಕಾರದ ನಡವಳಿ ಏನಿದೆ, ಆ ಏನು ಜಾಕ್ವೆಲ್ಲನ್ನು ನಿರ್ಮಿಸಿದ್ದಾರೆ ಅದು ಹಳಗೇರಿ ಕಟ್ಟಿನ ಕೆಳಗಡೆ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆದಿದ್ದಾರೆ. ನಕ್ಷೆಯಲ್ಲಿಯೂ ಕೂಡ ಕಟ್ಟಿನ ಕೆಳಗಡೆ ಅಂತ ತೋರಿಸಿದ್ದಾರೆ. ಜಾನುವಾರು ಬಂದವರು ಅಥವಾ ನಮ್ಮಲ್ಲಿ ಹೆಚ್ಚಾಗಿ 500 HP ನೀರನ್ನ ಈ ಸಣ್ಣ ತೋಡಿನಿಂದ ಹೊಳೆಯಿಂದ ಎತ್ತುವಂತ ವ್ಯವಸ್ಥೆ ಬಹುಶಃ ನಮಗೆ ಅನುಭವ ಇದೆ. ನಾವು 100 ವರ್ಷದಿಂದ ಈ ಕಟ್ಟನ್ನು ನಮ್ಮ ಹಿರಿಯರು ಕಟ್ಕೊಂಡು ಬಂದಿದ್ದಾರೆ. ಸೊಪ್ಪಿನ ಕಟ್ಟನ್ನು ಕಟ್ಕೊಂಡು ಬಂದಿದ್ದೇವೆ. ಮಕರ ಶಕ್ತಿ ಮಾರಣಕಟ್ಟೆ ಹಬ್ಬದ ಮೇಲೆ ಒಂದು ಹುಂಡು ನೀರು ಕೂಡ ಸಮುದ್ರಕ್ಕೆ ಹೋಗುವ ನೀರು ಇರುವುದಿಲ್ಲ. ಬಹುಶಃ ಇವರಿಗೆ ಸಿಕ್ಕಿದ್ರೆ 15 ದಿವಸದ ನೀರು. ಬಹುಶಃ ಇಷ್ಟೆಲ್ಲ 72 ಕೋಟಿ ಏನು ವೆಚ್ಚವನ್ನು ಮಾಡಿಕೊಂಡು ಬರೇ 15-20 ಎಕರೆ ಜಾಗಕ್ಕೆ ಹೋಗುವಂತ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಮನೆಯಾಗಿ ಮಾತಾಡಬೇಕು. ಕೊಡ್ತೇವೆ. ಅದರ ಜೊತೆಲಿ ಈಗ ಮನೆಯಲ್ಲಿ ಕೂಡ ಮೊದಲು ನಮ್ಮ